ಈ ನಾಯಿಗೂ ಬ್ರಿಟಿಷರಿಗೂ ಏನು ಸಂಬಂಧ? ಈ ನಾಯಿ ತಳಿಗೆ ಜೂಲಿ ಅಂತ ಹೆಸರು ಯಾಕೆ ಬಂತು? ನಿಜವಾಗ್ಲೂ ಈ ನಾಯಿ ಅಷ್ಟೊಂದು ಚೀಪ್ ಮೇಂಟೆನೆನ್ಸಾ? ಯಾರು ಬೇಕಾದರೂ ಸಾಕ್ಬೋದಾ? ಇನ್ನೂ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನೀವು ನಮಗೆ ಕೊಡೋ ಸಪೋರ್ಟು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ನಿಮಗೆ ಗೊತ್ತಾ, ಎಲ್ಲರೂ ಅನ್ಕೊಂಡಿರೋ ಹಾಗೆ ಈ ಬ್ರೀಡ್ ಅಸ್ಲಿಗೆ ಪೊಮೇರಿಯನ್ನೇ ಅಲ್ಲ, ಇದು ಇಂಡಿಯನ್ ಸ್ಪೆಡ್ಸ್ ಅಲಿಯಾಸ್ ಜೂಲ್ ನಾಯಿ. ಜೂಲ್ ನಾಯಿ ಅಂತ ಹೆಸರು ಯಾಕೆ ಬಂತು ಗೊತ್ತಾ? ನಮ್ಮೆಲ್ಲರ ಫೇಮಸ್ ಆಕ್ಟ್ರೆಸ್ ಲಕ್ಷ್ಮಿ ಅವ್ರ ಹತ್ರನೂ ಈ ನಾಯಿ ಇತ್ತಂತೆ. ಅವರ ಮೂವಿ ಜೂಲಿ ಫೇಮಸ್ ಆದಮೇಲೆ ಈ ನಾಯಿಗೆ ಜೂಲಿ ಅಂತ ಹೆಸರು ಬಂದಿದೆ ಹಾಗಂತ ಜನ ಹೇಳ್ತಾರೆ. ಇನ್ನು ಇದು ಸ್ಪಿಟ್ಸ್ ಫ್ಯಾಮಿಲಿಗೆ ಸೇರಲ್ಪಟ್ಟಿದೆ. ಈ ಬ್ರೀಡು ಇಂಡಿಯಾದಲ್ಲಿ ಡೆವಲಪ್ ಆಗಿರೋದು. ಅದು ಬ್ರಿಟಿಷರ್ಸು ಇಂಟ್ರೊಡ್ಯೂಸ್ ಮಾಡಿದ್ದು. ಜರ್ಮನ್ ಸ್ಪಿಟ್ಸ್ ಅಥವಾ ಯುರೋಪಿಯನ್ ಸ್ಪಿಟ್ಸಿಂದ ಈ ತಳಿಯನ್ನು ಇಂಡಿಯನ್ ಕ್ಲೈಮೇಟ್ಗೆ ಅನುಕೂಲವಾಗುವ ಹಾಗೆ ಬ್ರೀಡ್ ಮಾಡಲಾಗಿದೆ. ಇದರಲ್ಲಿ 2 ಪ್ರಭೇದಗಳಿವೆ. ಮೊದಲನೇದಾಗಿ ಲೆಸ್ಸರ್ ಇಂಡಿಯನ್ ಸ್ಪಿಟ್ಸ್ ಅಂತ. ಇದು ಸಣ್ಣ ಗಾತ್ರದಲ್ಲಿರುತ್ತೆ, 5ರಿಂದ 7 kg ತೂಕ ಹೊಂದಿರುತ್ತೆ. ಎರಡನೇದಾಗಿ ಗ್ರೇಟರ್ ಇಂಡಿಯನ್ ಸ್ಪಿಟ್ಸ್ ಅಂತ. ಇದು ಮೀಡಿಯಂ ಸೈಜ್ ನಾಯಿ. ಇದು 10ರಿಂದ 15 kgಗಳ ತೂಕ ಹೊಂದಿರುತ್ತೆ. ನರಿ ಮುಖದ ಹೋಲಿಕೆ ಇರುತ್ತೆ ಮತ್ತು ಇದು ಇಂಡಿಪೆಂಡೆಂಟ್ ಪರ್ಸನಾಲಿಟಿ. ಮತ್ತು 1980 ಮತ್ತು 90ರಲ್ಲಿ ಅತಿ ಬೇಡಿಕೆಯಲ್ಲಿದ್ದಂಥ ನಾಯಿ ತಳಿ. ಏಕೆಂದರೆ ನಾಯಿಗಳನ್ನು ಇಂಪೋರ್ಟ್ ಮಾಡುವ ಲೈಸೆನ್ಸನ್ನು ರದ್ದು ಮಾಡಲಾಗಿತ್ತು. ಆಗ ಈ ಬ್ರೀಡ್ಗೆ ತುಂಬ ಬೇಡಿಕೆ ಇತ್ತು. ಹಮ್ ಅಪ್ಕೆ ಹೈ ಕೌನ್ ಸಿನಿಮಾದಲ್ಲಿ ಈ ತಳಿ ನಟಿಸಿದ ನಂತರ ಇನ್ನು ಇದರ ಡಿಮ್ಯಾಂಡ್ ಹೆಚ್ಚಾಯಿತು ಮತ್ತು ಇದು ಪೂರ್ ಮ್ಯಾನ್ ಪೊಮೇರಿಯನ್ ಎಂದು ಕರೆಯಲಾಗುತ್ತಿತ್ತು. ಇದು 100ಕ್ಕೂ ಹೆಚ್ಚು ಪದಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಮತ್ತು ಇದು ತುಂಬ ಮಾತನಾಡೋ ನಾಯಿ. ಅದರ ವಾರಗಣ್ಣಿನ ನೋಟ ಹೆಚ್ಚು ಆಕರ್ಷಕ. ನೀವೇನಾದರೂ ಬೈದರೆ ವಾರಗಣ್ಣಲ್ಲೇ ನಿಮ್ಮನ್ನ ದಿಟ್ಟಿಸಿ ನೋಡುತ್ತೆ. ಇದು ತುಂಬ ಲೋ ಮೇಂಟೆನೆನ್ಸ್ ನಾಯಿ. ಅದರ ಕೋಟು ಮಳೆಗಾಲಕ್ಕೂ ಸೈ, ಚಳಿಗಾಲಕ್ಕೂ ಸೈ ಹಾಗೂ ಬೇಸಿಗೆಗಾಲಕ್ಕೂ ಸೈ. ಇನ್ನು ಇದಕ್ಕೆ ಡ್ರಾಮಾ ಕಿಂಗ್ ಅಥವಾ ಡ್ರಾಮಾ ಕ್ವೀನ್ ಅಂತ ನೀವು ಕರಿಬೋದು. ಏಕೆಂದರೆ ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತಲೇ ಏನಾಗಿಲ್ಲ ಅಂದ್ರೂ ಕುಂಟುವ ರೀತಿ ಆದರೂ ಸರಿ ನಾಟಕ ಮಾಡುತ್ತೆ. ಮತ್ತು ಇದು ತುಂಬ ಸೆನ್ಸಿಟಿವ್. ವಾತಾವರಣದ ಸಣ್ಣ ಬದಲಾವಣೆಯನ್ನು ಗುರುತಿಸಬಲ್ಲದು. ಗುಡುಗು ಮಳೆ ಬರುವ ಮೊದಲೇ ಮನೆ ಸೇರಿ ಬೆಚ್ಚನೆ ಜಾಗ ಹುಡ್ಕೊಳುತ್ತೆ. ಅದಕ್ಕೆ ಟೈಮ್ ಸೆನ್ಸ್ ಎಷ್ಟಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ಒಂದು ಸತಿ ಅದರ ಊಟನ ಲೇಟಾಗಿ ಕೊಟ್ಟು ನೋಡಿ, ದೊಡ್ಡ ರಂಪಾಟ ಮಾಡಿಬಿಡುತ್ತೆ. ಮತ್ತಿದು ಬೆಕ್ಕಿನ ರೀತಿ ತನ್ನ ಮೈನೇಕಿ ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಇದು ತುಂಬ ಪ್ರೊಟೆಕ್ಟಿವ್ ಹಾಗೂ ಲಾಯಲ್. ಎಸ್ಪೆಷಲಿ ಮಕ್ಕಳಿಗಂತೂ ತುಂಬ ಪ್ರೊಟೆಕ್ಷನ್ ಕೊಡುತ್ತೆ. ಆಮೇಲೆ ಇದು ಬೇರೆ ನಾಯಿಗಳ ಹಾಗೆ ಎಕ್ಸ್ಪೆನ್ಸಿವ್ ಅಲ್ಲ. ಏಕೆಂದರೆ ಇದರಲ್ಲಿ ತುಂಬ ಕಡಿಮೆ ಜೆನೆಟಿಕ್ ಡಿಸಾರ್ಡರ್ಸ್ಗಳಿದ್ದಾವೆ. ಹಾಸ್ಪಿಟಲ್ ಬಿಲ್ ತುಂಬ ಚೀಪಾಗಿರುತ್ತೆ. ಏಕೆಂದರೆ ಅಂಥ ಕಾಯಿಲೆನೇ ಬರಲ್ಲ. ತುಂಬ ಇಮ್ಯೂನ್ ಡಾಗ್. ನಿಮ್ಮ ಮನೆಯಲ್ಲೂ ಜೂಲ್ ನಾಯಿ ಇದೆಯಾ ಅಥವಾ ಇತ್ತಾ? ಫೋಟೋ ಜೊತೆ ಎಸ್ ಅಂತ ಕಮೆಂಟ್ ಮಾಡಿ.